ಸರ್ ಜೆನ್ ಹೇಳಿ ಸರ್, ಸೂಪರ್ ಆಯ್ತಾ ಜೆನ್ ಇದು? ಜೆನ್ ಆಲ್ರೆಡಿ ಪೊಲೀಸ್ನವ್ರು ಯಾರೋ ತಗೊಂಡ್ಬಿಟ್ರು, ರಾಜನಗರ ಪೊಲೀಸ್ನವ್ರು ಯಾರೋ ತಗೊಂಡ್ಬಿಟ್ರು, ಅಡ್ವಾನ್ಸ್ ತಗೊಂಡ್ ಹೋಗ್ತಾರೆ. ಫಸ್ಟ್ ಕ್ಲಾಸ್ ಗಾಡಿ ನೋಡಿ. ಇಲ್ಲೊಂದು ಸ್ಪಾರ್ಕ್ ಇದೆ ನೋಡಿ, 9 ಮಾಡ್ಲು, ಸಿಂಗಲ್ ಓನರ್. ಇದು 2009 ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಇದೆ. ನಿಮ್ಗೆ ಬರೀ 1,95,000 ಆಗುತ್ತೆ. ಒಳ್ಳೆ ಗಾಡಿ, ಜಿನಿಯನ್ ಗಾಡಿ ಅಂತ ಗಾಡಿ. ಏನ್ ನೋಡಿದೆ ಇದು? ಒಂದು ಅಂದಾಜು ಒಂದು 90,000 1 ಲಕ್ಷ ಓಡಿರುತ್ತಮ್ಮ. 7 ಲಕ್ಷದವರೆಗೂ ಓಡುತ್ತೆ ಇದು. ಸ್ಪಾರ್ಕ್. ಯಾವ ಮಾಡಲು ಇದು? 2009 ಮಾಡಲ್. ಲಾಸ್ಟ್ ಫೈನಲ್ ಸಿಂಗಲ್ ಓನರ್ 95 ಕೊಡ್ತೀವಿ. 95ಕ್ಕೆ ಕಲಿಯಕ್ ಮರ ಸಕದ ಇರುತ್ತೆ. ಕಲಿಯಕ್ಕೂ ಇಟ್ಕೊಬಹುದು. ಮನೆಯಲ್ಲಿ ಬೆಂಗಳೂರು ಸಿಟಿನಲ್ಲಿ ಜಾಗನೇ ಇರಲ್ಲ, ಮನೆ ಮುಂದೆ 2 ವೀಲರ್ ನಿಲ್ಸೋದಕ್ಕೆ ಇಂಥ ಗಾಡಿ ತಗೊಂಡು ನಿಲ್ಸ್ಕೊಂಡ್ರೆ ಸಾಕು. ಸರಿ, ಜಸ್ಟ್ ಎಕ್ಸಾಂಪಲ್. ರೆಡ್ ಸ್ವಿಫ್ಟ್ ರೆಡ್ ಇದು 2010. ಓಕೆ. 2,60,000 ಆಗುತ್ತೆ. 5 ವರ್ಷ FC ಇದೆ. ಇನ್ಶೂರೆನ್ಸ್ ಆಗುತ್ತಾ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ಗಾಡಿ ನೋಡಿ. ಇಲ್ಲೊಂದ್ ಸ್ವಲ್ಪ ತೋರಿಸಿ, ಹಂಗ್ ಬಂದ್ ಹಂಗ್ ತೋರಿಸಿ. ನೆಗೋಷಿಯಬಲ್ ಇದೆಯಾ? ಮಾಡೋಣ ಸರ್, ಅಯ್ಯೋ ಮಾಡೋಣ ಗುರುಗಳೇ. ನಿಮಗೆ ಇಲ್ಲದ ಯಾವ್ದಿದೆ ಗುರುಗಳೇ? ಒರಿಜಿನಲ್ ಪೇಂಟ್ ಅನ್ಸುತ್ತಲ್ಲ. 100ಗೆ 110%. ಹೌದಾ? ಸೂಪರ್ ಆಗಿರೋಂತ ಗಾಡಿ. ನಮಗೆ ಮಾರುತಿ ಸುಜುಕಿ ಅವ್ರ ಗ್ಯಾರಂಟಿ ಇಲ್ಲ, ಶಿವಶಂಕರ್ ಸರ್ ಗ್ಯಾರಂಟಿ. ನಾನ್ ಗ್ಯಾರಂಟಿ ಅಲ್ಲ ಸರ್, ನಮ್ಮ ನಾಲ್ಗೆ ಗ್ಯಾರಂಟಿ ಸರ್. ನಾವು ಬಡವರಾಗಿರ್ಬೋದು ಸರ್, ಸಣ್ಣ ಅಂಗಡಿ ಇಟ್ಕೊಂಡಿರ್ಬೋದು ಸರ್, ಮೋಸ್ಕಾರಂತೂ ಅಲ್ಲ ಸರ್, ಬಾಯಿ ನಾಲ್ಗೆ ಒಳ್ಸೋರಂತೂ ಅಲ್ಲ ಸರ್. ಒಂದ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಅಲ್ಲಿ ಲೇಟ್ ಆಗಿರ್ಬೋದು ಕೆಲವು ಜನಗಳಿಗೆ, ಅದು ನನ್ ತಪ್ಪಲ್ಲ, RTOದವ್ರದ್ದು. ಅದು ಬಿಟ್ಟು ನಾವ್ ಯಾವ್ದೇ ಗಾಡಿ ಯಾರಿಗೂ ಯಾಮಾರಿಸಿ ಸುಳ್ಳು ಹೇಳಿ ಕೊಟ್ಟು ನಾವ್ ಅವ್ರಿಗೆ ತಲೆ ಮೇಲೆ ಎಳೆಯ ಅಂತ ಕೆಲಸ ನಾವು ಮಾಡಲ್ಲ. ಅವ್ರು ಇನ್ನೆಂದು ಕಾರ್ನೇ ತಗೊಂಬಾರ್ದು ಅನ್ನೋ ರೀತಿ ನಾವು ಮಾಡಲ್ಲ. ಇರ್ಲಿ ಬಿಟ್ಬಿಟ್ಟು ತಗೊಂಡು ಹೋಗೋಣ ಅನ್ಬೇಕು, ಆ ರೀತಿ ಆಗ್ಬೇಕು. ಕಾರು ಅಂದ್ರೆ ನಿದ್ದೆಗಣ್ಣಲ್ಲಿ ಎಚ್ಚರಿಕೆ ಆಗ್ಬಾರ್ದು ಅವ್ರಿಗೆ, ಅಷ್ಟು ಭಯ ಬೀಳ್ಸವ್ರು ಎಷ್ಟೋ ಜನ ಡೀಲರ್ಗಳು. ಆ ತರ ಆಗ್ಬಾರ್ದು ನಮ್ಮ ಕನ್ನಡಿಗರಿಗೆ, ನಮ್ಮ ರೈತರಿಗೆ, ನಮ್ಮ ಯೋಧರಿಗೆ. ಯಾರು ಮಿಲಿಟರಿಯಿಂದ ಬಂದಿರ್ತಾರೆ ತುಂಬಾ ಜನ ಪಾಪ, ತಂದೆ ತಾಯಿನ ಕ್ಯಾನ್ಸರ್ ಪೇಷಂಟು, ಆಮೇಲೆ ಕಿಡ್ನಿ ಪೇಷಂಟು, ಕಿಡ್ನಿ ಎಲ್ಲ ಆಟೋಗಳಿಗೆ ಕಾರುಗಳಿಗೆ ಎಷ್ಟು ದುಡ್ಡು ಇಕ್ತೀರಾ, ಅದೇ ದುಡ್ಡು ಒಂದು ಗಾಡಿ ತಗೊಂಡೋಯ್ತು ಅಂದ್ರೆ ಮಧ್ಯರಾತ್ರಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ತಂದೆ ತಾಯಿನ ಯಾರು ಸಾಕಲ್ವೋ, ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಳಲ್ವೋ, ಅಣ್ಣ ತಮ್ಮದಿರ್ನ ಯಾರು ಪ್ರೀತಿಸಲ್ವೋ, ಅವರು ಯೋಗ್ಯರಲ್ಲ ಅವರು, ಸತ್ಯವಾಗ್ಲು. ಅಲ್ಲ, ಆಸ್ತಿ ಪಾಲ್ ಕೊಟ್ರೆ ಮಾತ್ರ ಅಂತಂದ್ರೆ, ಆಸ್ತಿ ಪಾಲ್ ಕೊಟ್ರು ಏನ್ ಗೊತ್ತಾ, ಎಲ್ಲ ಪ್ರೀತಿಸ್ತಾ ಇರ್ತಾರೆ. ಒಡವೆ ವಸ್ತು ಎಲ್ಲ ಮಾತ್ರ ಎತ್ತಿಕತ್ತಾರೆ. ಅವ್ರ ಆಸ್ತಿ, ಅವ್ರ ದಿಂಬು, ಅವರು ಇದು ಎಲ್ಲ ತಗೊಂಡೋಗಿ ಅನಾಥಾಶ್ರಮ ಕೊಟ್ಬಿಡ್ತಾರೆ. ಆಸ್ತಿ ಒಡವೆ ಅದು ಕೊಟ್ಬಿಡ್ಲಿ ಹೇಳು, ಅದೇ ಕೊಟ್ಬಿಡ್ತಾರ. ಹೇಳಿದ್ದು ಆಸ್ತಿಯಲ್ಲಿ ಪಾಲ್ ಕೇಳಿಲ್ಲ ಅಂದ್ರೆ ಪ್ರೀತಿ ವಿಶ್ವಾಸ, ಕೇಳಿದಾಗ ಪ್ರೀತಿ ವಿಶ್ವಾಸ ಎಲ್ಲ ಕೊಂಡಾಗಲ್ಲ. ಸರ್ ಏನ್ ಸರ್, ಬರುವಾಗ ಏನು ಹೊತ್ಕೊಂಡು ಹೋಗಲ್ಲ, ಬಂದಿಲ್ಲ ಹೋಗುವಾಗ್ಲೂ ಏನು ಎತ್ಕೊಂಡು ಹೋಗಿಲ್ಲ ಸರ್. ಹಂಗೆಲ್ಲ ಮಾಡ್ಬಾರ್ದು ಸರ್, ಕರ್ಮ ತಟ್ಬಿಡುತ್ತೆ ಸರ್. ನಾವೇನ್ ಮಾಡಿರ್ತೀವಿ ನಮ್ಮ ಮಕ್ಳಿಗಾಗ್ಲಿ ನಮ್ಗೆ ಆಗ್ಲಿ ತಟ್ಬಿಡುತ್ತೆ, ಮಾಡಕ್ ಹೋಗ್ಬಾರ್ದು. ಅದೆಲ್ಲ ಮೋಸ ಅನ್ನೋದು ಅಂದ್ರೆ ನಾವು ಮಾಡ್ತೀವಿ. ಇದು ದ್ವಾಪರ ಯುಗ ಇದ್ರಿಂದಲೂ ಐತೆ. ನಾನು 1 ಲಕ್ಷಕ್ಕೆ ತಗೊಂಬಂದು 5,000 ದುಡಿಬೇಕು, ಇಲ್ಲಿ ಬಾಡಿಗೆ ಕಟ್ಟಬೇಕು, ಅದು ಮೋಸ ಅಲ್ಲ, ಅದು ವ್ಯಾಪಾರ. ಅದು ಮೋಸ ಅನ್ನೋದು ಯಾವ್ದು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ ಹೇಳ್ದಂಗೆ ಇಲ್ದಲ್ಲೇ ಇರೋದು, ಏನೋ ಇಂಜಿನ್ ಬಂದಿರೋದು, ಏನೋ ದಬಾಕೊಂಡಿರೋದು, ಯಾವ್ದೋ ಕೇಸ್ ಇರೋದು, ಹೇಳ್ದಂಗೆ ನಡ್ಕಲ್ದಲ್ಲೇ ಇರೋದು, ಅದು ಮೋಸ, ಅದು ಅನ್ಯಾಯ, ಅದು ವಂಚನೆ. ನಾವು ಮಾಡೋದು, ನಾವು ಸುಳ್ಳು ಹೇಳಿರ್ತೀವಿ ಸಣ್ಣ ಪುಟ್ಟದ್ದು. ನಾನು 1 ಲಕ್ಷಕ್ಕೆ ತಂದಿದ್ದೀನಿ 5,000 ಕೊಡಿ ಅಂದ್ರೆ ಕೊಡಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, 1 ಹೊತ್ತು ಕೊಡಿ ಸರ್ ಅಂತೀವಿ, 5,000 ಡಿಸ್ಕೌಂಟ್ ಕೊಟ್ಬಿಡ್ತೀವಿ. ಅಲ್ಲ, ಸುಳ್ಳು ನಿಜ ಹೇಳ್ಬಿಡ್ತೀರ ನೀವು, ಕಣಪ್ಪ ಅಂತ ಹೇಳ್ಬಿಡ್ತೀವಿ. ಏನಕ್ರಿ ಆಯುಷ್ ಕಮ್ಮಿ ಆಗತ್ರಿ, ಸುಳ್ಳು ಜಾಸ್ತಿ ಹೇಳಿ ಇದ್ ಮಾಡಿದ್ರೆ ಆಯುಷ್ ಕಮ್ಮಿ ಆಗುತ್ತೆ. ಸರಿ, ನೋಡಿ ಇದೊಂದೈತೆ ಸೂಪರ್ ಆಗೈತೆ. ಇದು 2012. ಇದು 180 ಕೊಟ್ಬಿಡ್ತೀವಿ ನೋಡಿ. ಸಮಯ ಫೋರ್ಡ್ ಫಿಗೋ ಒಳ್ಳೆ ಗಾಡಿ ಮಾತ್ರ, ಒಳ್ಳೆ ಸ್ಪೋರ್ಟ್ಸ್ ಗಾಡಿ. ಫೋರ್ಡ್ಸ್ ಗಾಡಿ, ಇದು ಡೀಸೆಲ್ ಗಾಡಿ. ಇದು ಬಿಟ್ರೆ 1,80,000 ಕೊಟ್ಬಿಡ್ತೀವಿ. 1,80,000ಕ್ಕೆ ಸಿಸ್ಟಮ್ ಎಲ್ಲ ಐತೆ, ಎಲ್ಲ ಐತೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಐತೆ ಸರ್. ಜಿನಿಯನ್ ಗಾಡಿ. ಗಾಡಿ ಸಖತ್ತಾಗಿದೆ. 2012 ಸರ್. 2012 ಮಾಡಲು ಗಾಡಿ. ಯಾರು ಇದ್ದು ಅಂದ್ರೆ ಕಾಲ್ ಮಾಡಿ ಸರ್. ನೆಕ್ಸ್ಟ್ ಕಾರ್ ಹಂಗೆ ನೆಕ್ಸ್ಟ್ ಇದು ನಮ್ದೇ ಇದು ಗಾಡಿ, ನನ್ ಮಗಳ ಹೆಸರಲ್ಲೇ ಇರೋದು. ನಿಮ್ ಹಳಿ ಮೈಂದು ಅಂತ ಹೇಳ್ತಿರೋದ? ನನ್ ಮಗಳ ಹೆಸರಲ್ಲೇ ಇರೋದು. ಯಾರಿಗಾರು ಜಿನಿಯನ್ ಪರ್ಸನ್ ಇದ್ರೆ ಮಾತ್ರ ಬಂದು ಡೆಕ್ಕಿ ಹಾಕೈತೆ. ಲಾಕ್, ಸೆಂಟ್ರಲ್ ಲಾಕ್ ಎಲ್ಲ ಐತೆ, ಎಲ್ಲ ಐತೆ. ಸ್ಟಾರ್ಟ್ ಬಿಡೋಣ ಇದು? ಇಲ್ಲ ಎಲ್ಲ ಐತೆ. AC ಪವರ್ ಸ್ಟೇರಿಂಗ್, ಪೆಟ್ರೋಲ್ ಗಾಡಿ ಇಲ್ಲ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ₹1 ಗಾಡಿನಲ್ಲಿ ಖರ್ಚಿಲ್ಲ. 4 ಹೊಸ ಟೈರು, 1 ಇಯರ್ ಇನ್ಶೂರೆನ್ಸ್,
ಎಲ್ಲ ರನ್ನಿಂಗ್ ಇದೆ, ಒಂದೇ ಒಂದ್ ರೂಪಾಯಿ ಕೆಲಸ ಇಲ್ಲ. ಓಕೆ, ಫೈನಲ್ ಎಲ್ಲೂ ಚೌಕಾಸಿ ಮಾಡ್ದಂಗ್ ಬರೀ 2,30,30,000 ಕೊಟ್ರೆ ಮಾತ್ರ ಕೊಡ್ತೀನಿ ನಾನು. 2,30,000 ಬರೇ 2,30,30,000. ಯಾವ ಮಾಡಲ್ ಇದು? 2010 ಮಾಡ್ಲು. ಸೂಪರ್ ಆಯ್ತಲ್ಲ ರೆಡಿ ಕಾರ್. ಒಂದೇ ಒಂದ್ ರೂಪಾಯಿ ಕೆಲಸ ಇಲ್ಲ. 4 ಲಕ್ಷಕ್ಕೆ ಕೊಡ್ತೀನಿ ಅಂತ ಇದ್ರಿ, ಕೊಡೋರ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ನಾನು, ಹಂಗೆ ವಿತೌಟ್ ಕೊಡಲ್ಲ. 2,30,000. 2,30,30,000. ಓಕೆ, ವರ್ಣ ವಿತ್ ಟ್ರಾನ್ಸ್ಫರ್, ಚೌಕಾಸಿ ಇಲ್ಲ. ಮತ್ತೆ ಕಮ್ಮಿ ಮಾಡ್ಕೊಳ್ಳಿ ಅಂದ್ರೆ ಇದ್ ಮಾಡಲ್ಲ. ಆದ್ರೂ ಈ ಗಾಡಿ ತೊಗೊಳೋರು ಅದೃಷ್ಟ ಪಡೆದಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದ್ ರೂಪಾಯಿ ಕೆಲಸ ಇದ್ರೆ ಕಂಪ್ನಿ ಬಿಟ್ ಮಾಡಿಸ್ತಾ ಇದ್ದಿದ್ದು ಅದು. ಓಕೆ, ಗ್ಯಾರಂಟಿ 100% ನಾವು ಕೊಡ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಪೆಟ್ರೋಲ್ ವೆಹಿಕಲ್ ಎಲ್ಲೂ ಒಂದು ಬೆಸ್ಟ್ ಟಚ್ ಅಪ್ ಆಗಿಲ್ಲ. ಸಿಟಿಲಿ 16 ಕೊಡುತ್ತೆ, ಲಾಂಗ್ ಹೋದ್ರೆ 18 ಕೊಡುತ್ತೆ. ವರ್ಣ ಸೂಪರ್ ಕ್ಲಾಸ್ ಗಾಡಿ, ಸೂಪರ್ ಆಗಿದೆ ಗಾಡಿ, ಸಖತ್ತಾಗಿದೆ. ಆ ಕಡೆ ತೋರಿಸಿದ್ರು ಬೆಂಚ್ ಗಾಡಿ ಏನು ಮಾಡಕ್ಕಾಗಲ್ಲ ಸರ್. ಓಪನ್ ಇದೆ, ತೋರಿಸ್ಕೊಡ್ತೀನಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ, 5 ಟೈರು ಮ್ಯಾಗ್ವಿಲ್, ಹೊಸ ಟೈರು. ಇನ್ನ ಬರೇ 2,30,000 ರೂಪಾಯಿಗೆ ಸರ್ ಎಂತ ಗಾಡಿ ಕೊಡ್ತಾ ಇದೀವಿ ಗೊತ್ತಾ. ತುಂಬಾ ಚೆನ್ನಾಗಿದೆ ಬಿಡಿ, ಸೂಪರ್ ಆಗೈತೆ ಗಾಡಿ ಮಾತ್ರ. ವೋಲ್ಸ್ ವ್ಯಾಗನ್ ನಿಲ್ಸಿದ್ರಾ? ಇದು ವಿಂಟೋ, ಇದು ವೋಲ್ಸ್ ವ್ಯಾಗನ್ ವಿಂಟೋ. ಏನ್ ಹೇಳಿ? ವೋಲ್ಸ್ ವ್ಯಾಗನ್ ಕಾರ್ಗಳಿಗೆ ಕೊಟ್ಟಿದ್ರ ರೆಡಿ. ಕಾಲ ಚೇಂಜ್ ಆದಂಗೆ, ಜನರೇಷನ್ ಚೇಂಜ್ ಆದಂಗೆ ನಾವು ಚೇಂಜ್ ಅಪ್ಡೇಟ್ ಆಗ್ತಾ ಇರ್ಬೇಕು ಗುರುಗಳೇ. ಸೂಪರ್ ಆಯ್ತಪ್ಪ ಕಾರ್. ಓಕೆ, ಏನ್ ನೋಡಿದೆ ಇದು? ಇದು 1 ಲಕ್ಷ ಓಡಿದೆ. 1 ಲಕ್ಷನೂ ಓಡಿಲ್ಲ, ಇನ್ನ ಕಮ್ಮಿ ಓಡಿರ್ಬೇಕು. 2000 ಇದೇನ್ ಮಾಡ್ಲಪ್ಪ ಕೇಳೋನ್ನ. 2012 ಗುರು ಇದು, 12 ಅಥವಾ 13. ಗಾಡಿ ತುಂಬಾ ಕೇಳ್ರಿ ಅಲ್ಲ ಅವ್ರೆ ಬಸವರಾಜು. ಯಾರಿಗಾರ ಬೇಕು ಅಂದ್ರೆ ಒಳ್ಳೆ ರಿಚ್ ಆಗಿ ಕಾಣಿಸುತ್ತೆ, ವೈಟ್ ಕಲರ್ ಕಾರು. 2011 ಎಷ್ಟು ರೇಟ್ ಕೇಳು? ರಿಯಲ್ ಎಸ್ಟೇಟ್ ರೇಟ್ ಸೂಪರ್ ಕಾರ್ ಇದೆ. 3,10,000, 2011 ಮಾಡ್ಲು, ವೋಲ್ಸ್ ವ್ಯಾಗನ್ ವಿಂಟೋ. ಸೂಪರ್ ಆಗಿರೋ ಗಾಡಿ, 3,10,000 ನೆಗೆಟಿಬಲ್ ಇದೆ. ಎಲ್ಲ ಮ್ಯಾಗ್ವಿಲ್ ಐತೆ, ಎಲ್ಲ ಸಖತ್ತಾಗೈತೆ ಗಾಡಿ ಮಾತ್ರ. ಒಳ್ಳೊಳ್ಳೆ ಕಾರ್. ಓಕೆ, ನೆಕ್ಸ್ಟ್ ಕಾರ್ ಯಾವ್ದಿಲ್ಲ? ನೆಕ್ಸ್ಟ್ ಆಚೆ ಹೋಗೋಣ ಬನ್ನಿ ಸರ್. ಇನ್ನೊಂದು ಓಮಿನಿ ಅಣ್ಣ. ಹೇಳಿ ಅಣ್ಣ, ಇದು 2,30,000 ಈಗ 15 ಹೇಳ್ತಾರೆ ಸರ್. ಇನ್ನೊಂದು ಓಮಿನಿ, ಇದ್ರ ಬಗ್ಗೆ ಇದು ಸರ್. ಈ ಕಾರ್ ಬಗ್ಗೆ ಹೇಳಿ. ಇದು 2009 ಸಿಂಗಲ್ ಓನರ್. 2009 ಸಿಂಗಲ್ ಓನರ್. ಸ್ಪಾರ್ಕ್ ತಾನೇ ಇದು? ಸ್ಪಾರ್ಕ್ AC ಪವರ್ ಸ್ಟೇರಿಂಗ್ ಎಲ್ಲ ಐತೆ, ಸಿಸ್ಟಮ್ ಎಲ್ಲ ಐತೆ, ಸೂಪರ್ ಆಗೈತೆ. ಈ ಮೆಟ್ರೋ ಸಿಟಿನಲ್ಲಿ ಓಡಾಡೋದಕ್ಕೆ ಜಾಗ, 2 ವೀಲರ್ ಅಲ್ಲಿ ಹೋದಂಗ್ ಹೋಗ್ಬೋದು. ಎಷ್ಟು ಗೊತ್ತಾ ರೇಟು? ಬರೇ 1 ಲಕ್ಷ. 1 ಲಕ್ಷ. ಯಾವ ಮಾಡಲ್ ಇದು? 2009 ಸಿಂಗಲ್ ಓನರ್, ಬರೇ 1 ಲಕ್ಷ. 1 ರೂಪಾಯಿ ಕೆಲಸ ಇಲ್ಲ ಗಾಡಿನಲ್ಲಿ. ಏನ್ ನೋಡೈತೆ ಗಾಡಿ? ಎಲ್ಲ ಏನೋ 80,000 to 90,000 ಓಡೈತೆ. 80,000 to 90,000 ಓಡಿದೆ ಮಾ, ಬರೇ 1 ಲಕ್ಷ. ಸ್ಕೂಟರ್ ಬೆಲೆ ಕಾರ್ ಕೊಡ್ತಾ ಇದೀವಮ್ಮ ನಾವು. ಗಾಡಿ ತುಂಬಾ ಚೆನ್ನಾಗಿ, ಯಾರು ಕಲಿಯೋಂತವ್ರು ಕಾರ್ ಓಡಿಸ್ಬೇಕು ಅಂತಿರೋರು ತಗೊಳ್ರಿ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸಿಂಗಲ್ ಓನರ್ ಅಂತೆ ಸರ್. ನೆಕ್ಸ್ಟ್ ಕಾರ್ ಹಂಗೆ ಅಲ್ಲೇ ಇಲ್ಲೇ ಒಂದು ಇದೆ ನೋಡಿ, ವ್ಯಾಗನರ್ ಇದೆ. ವ್ಯಾಗನರ್. ಏನ್ ಹೇಳ್ತೀರಾ ಅದಕ್ಕೆ? ಇದು ಬಂದು 2009 ಮಾಡಿದ್ದು. 2009 ಮಾಡಲು, 2 ಲಕ್ಷ ಹೇಳ್ತಾ ಇದ್ದೀವಿ. ಇವರು ಸೇರಿಸಿ, ಇವರು ಮಹೇಶ್ ಅಣ್ಣ ಅಂತ, ಇವ್ರು ಬೇಡ, ಇವರು ಸೇರಿಸಿ ಗಾಡಿ ಕೊಡ್ತಾ ಇದೀವಿ. 2 ಲಕ್ಷ. ಎಷ್ಟು? 2 ಲಕ್ಷ. 2 ಲಕ್ಷ. 2 ಲಕ್ಷ. 2009 ಸೂಪರ್ ಆಗಿದೆ ಗಾಡಿ. ಚೆನ್ನಾಗಿದೆ. ರಾಜ್ಕುಮಾರ್ ರೋಡ್ ಅಲ್ಲಿ ಇದಾರಲ್ಲ ಅವರು. ನೆಕ್ಸ್ಟ್ ಕಾರ್ ಹಂಗೆ ಬನ್ನಿ, ಅದು ಸ್ಕಾರ್ಪಿಯೋ ಸರ್. ನೆಕ್ಸ್ಟ್ ಕಾರು ಸ್ಕಾರ್ಪಿಯೋ. ಆನೆ, ಬಿಳಿ ಆನೆ ಸ್ಕಾರ್ಪಿಯೋ. ಒಂದ್ ಟೈಮ್ ಒಂದು ಟೈಮ್ನಲ್ಲೆಲ್ಲ ಭೂಗತ ದೊರೆಗಳು ಓಡಾಡದಂತ ಗಾಡಿಗಳು, ಭೂಗತ ದೊರೆಗಳು ಓಡಾಡಿದಂತ ಗಾಡಿಗಳು ಇವು. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಪ್ರಭು ಬೆಲೆ ಹೇಳಿ. ಪ್ರಭು ಬೆಲೆ, ಇದ್ರ ಬೆಲೆ ಹೇಳಿ. ಇದು ಆನೆ ಬಾಸ್, 2.5 ಕೊಟ್ಬಿಡೋಣ ಹೋಗಿ. ಮನೆ ಏನ್ ತಿನ್ನುತ್ತೆ? ಹುಲ್ ತಿನ್ನದೆ, ಇಲ್ಲೇನ್ ತಿಂತದೆ? ಪೆಟ್ರೋಲ್ ಡೀಸೆಲ್ ಕೇಳಿದ್ದು. ಇದಾ ಡೀಸೆಲ್ ಕುಡಿಯುತ್ತಾ? ಫೈನಲ್ ಏನ್ ಹೇಳ್ತೀರಾ? ಸೆಟು ಬಾ ಮಗ, ನೀನು ಪ್ರೇಮಲ್ಲಿ ಮದುವೆ ಆಗಿದವ್ರಿಗೆ ಬೇಡ.
ಫೈನಲ್ ರೇಟ್ ಹೇಳಿ. 2.5 ಲಕ್ಷ ಗುರು ಅಷ್ಟೇ. ಬರೇ 2.5 ಲಕ್ಷ. ನಾಳೆ ಬಂದು ಬುಕ್ ಮಾಡ್ತೀಯಾ? ಗ್ಯಾರಂಟಿನಾ? 10,000 ಕಮ್ಮಿನೇ ಕೊಡ್ತಾರೆ ನೋಡು. ಇವ್ರಿಗೆ 10,000 ಕಮ್ಮಿನೇ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. ಹೊಸ ಟೈರ್ಗಳು ಗುರು ಎಲ್ಲ. ಬನ್ನಿ, ಇದು ಆಟೋಮೆಟಿಕ್ ನ್ಯಾನೋ 2012. ಆಟೋಮೆಟಿಕ್ ಕಾರು. ಹಾ, ಆಟೋಮೆಟಿಕ್ 2012 ಲಾಕ್ ಮಾಡಿದ್ದಾರೆ. 2,15,000. 2,15,000 ಆಟೋಮೆಟಿಕ್ ನ್ಯಾನೋ. ಸುತ್ತು ತೋರಿಸಿ ಹಂಗೆ. ನ್ಯಾನೋ 2,15,000. ಸೂಪರ್. 17 ಮಾಡಲ. 17 17 ಮಾಡ್ಲು. ಓಕೆ. ಸಿಂಗಲ್ ಓನರ್. ಏನ್ ಹೇಳ್ತೀರಾ? 2,15,000. 2,15,000. ಒಂದ್ಸಲಿ 2,15,000. 2 ಸಲಿ 2,15,000. 3 ಸಲಿ ಮಾಡ್ಲು ಬಂದು 2017. ಓ, ಹರಾಜ್ ಆಗ್ತಾ ಇದೀರಾ ಹಂಗಾರೆ? ಹಾ, ಬನ್ನಿ ಇದು ಮಾಡೋಣ ಸರ್. ಇನ್ನೊಂದು ಓಮ್ನಿ ಸಿಲ್ವರ್ ಸೂಪರ್ ಆಯ್ತು, ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಇದು ಬಂದು 2017 ಮಾಡ್ಲು. ಓಕೆ. 3 ಓನರ್ ಆಗಿದೆ. ಓಕೆ. 3,10,000 ಕೊಟ್ಬಿಡ್ತೀನಿ ಹೋಗಿ. 3,10,000. 3,10,000ಕ್ಕೆ 8 ಸೀಟರ್ ಗಾಡಿನ ಕೊಡ್ತೀನಿ. ಇದಕ್ಕೂ ಕೂಡ ನಿಮ್ಗೆ ಒಂದು 2 ಲಕ್ಷ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಅದು 18, ಇದು 17. ಹೌದು, 17 3 ಓನರು ಬರೀ 3 ಲಕ್ಷ 2,95ಕ್ಕೆ ಮಾಡ್ಕೊಡ್ತೀನಿ. ಬನ್ನಿ. ಹೌದಾ? ಬನ್ನಿ ಮಾಡ್ಕೊಡ್ತೀನಿ. ಯಾರ ಇದ್ರೆ 2,90ಕ್ಕೆ 17ನೇ ಮಾಡ್ಲು ಓಮ್ನಿ ಸೂಪರ್ ಆಗಿದೆ ನೋಡಿ. ಇದ್ರೆ ಯಾರ ಇದ್ರೆ ಕರ್ಸಿ. ನೆಕ್ಸ್ಟ್ ಕಾರ್ ಸರ್ ಹಂಗೆ. ನೆಕ್ಸ್ಟ್ ಕಾರ್ ಸಂಖ್ಯೆನೆ ಬನ್ನಿ, ಇದಕ್ಕೆ ಮಾಡೋಣ. ಓ, ಡಿಸೈನ್ 2008 ಮಾಡ್ಲಿದು. ಓಕೆ. 2008 ಮಾಡ್ಲು. ಓಕೆ. ಇದು ಸ್ವಿಫ್ಟ್ ಡಿಸೈರು. ತುಂಬಾ ಚೆನ್ನಾಗಿರೋ ಅಂತ ಗಾಡಿ. 2018. ಬರೇ 2008. 5 ವರ್ಷ ನಿಮ್ಗೆ FC ಬರುತ್ತೆ, ಇನ್ಶೂರೆನ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. 2,30,000 ಆಗುತ್ತೆ. 2,30,000ಕ್ಕೆ 2,30,000ಕ್ಕೆ ಸ್ವಿಫ್ಟ್ ಡಿಸೈರ್ ನಿಮ್ಗೆ ಸಿಗುತ್ತೆ. ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾ ಇರೋಂತ ಗಾಡಿ. ಡಿಕ್ಕಿ ದೊಡ್ಡ ಡಿಕ್ಕಿ. ಆಯ್ತಾ? ಯಾರಿಗಾರು ಬೇಕು ಅಂತ ಹೇಳಿದ್ರೆ ಕರೆ ಮಾಡಬಹುದು. ಓಕೆ. ನೆಕ್ಸ್ಟ್ ಕಾರ್ ಹಂಗೆ ಬನ್ನಿ, ಇಲ್ಲೊಂದಿದೆ. ಓ, ನಿಮ್ದೇ ಅನ್ಸುತ್ತೆ ಇದು? ನಮ್ದೇ. ಇದು ನಾವು ಓಡಿಸ್ತಾ ಇದ್ದೀವಿ. ಮಾಡ್ತಾ ಇದ್ರಲ್ಲ 2005 ಮಾಡ್ಲು. ನಾನ್ ಬೇರೆ ತಗೊಂಡೆ, ಹಂಗಾಗಿ ಇದನ್ನ ಮಾಡ್ತಾ ಇರೋದು. ಈ ಗಾಡಿ ಪರ್ಸನಲ್ ₹1 ಕೆಲಸ ಇದ್ರೆ ನಾನು ಮಾಡಿಸ್ಕೊಡ್ತೀನಿ. ಅದೇ ಅಲ್ಲ, ನನ್ಗೆ ಪರ್ಸನಲ್ ಆಗಿ ಗೊತ್ತು ಈ ಗಾಡಿ ಬಗ್ಗೆ. ತುಂಬಾ ಚೆನ್ನಾಗಿದೆ ಗಾಡಿದು. ಆ ತರ ಇದೆ. ಎಲ್ಲೆಲ್ಲ ಹೋಗಿದ್ವಿ ಪ್ರಮೋಷನ್ ತಗೊಂಡು, ಒಂದಿನ ಕೈ ಕೊಟ್ಟಿದ್ದಿಲ್ಲ. ಇದನ್ನ ತಗೊಂಡೋದವರು ನಿಜವಾಗ್ಲೂ ಲಕ್ಕಿ ಮ್ಯಾನ್. ಬರೇ ₹95,000 ಗಾಡಿ ಕೊಡ್ತೀನಿ. ಯಾರಿಗಾರು ಬೇಕು ಅನ್ನೋರಿದ್ರೆ ಬಂದ್ ತಗೊಂಡೋಗ್ಬೋದು. 2005 ಮಾಡ್ಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಮೇಲಾಗಿ 0 ಮೇಂಟೆನೆನ್ಸ್. ಹೌದೌದು. ನನ್ನ ಪರ್ಸನಲ್ ಗಾಡಿ ₹100 ಕೂಡ ಖರ್ಚಿಲ್ಲ. ಆ ತರ ಇದೆ. ಪೆಟ್ರೋಲ್ ಹಾಕ್ಸ್ಕೊಂಡ್ಸಿದ ಅಷ್ಟೇ. ಎಲ್ಲ ಹಾಸನ್ನು, ಸಕಲೇಶ್ವರ, ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಇದೆಲ್ಲ ಎಲ್ಲಾ ಕಡೆ ಕರ್ನಾಟಕ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಸುತ್ತಬಿಟ್ಟಿದೆ ಪ್ರಮೋಷನ್ಗೋಸ್ಕರನೇ. ತುಂಬಾ ಚೆನ್ನಾಗಿರೋಂತ ಗಾಡಿ. ಅದೃಷ್ಟ ಬೇಕು ಅದಕ್ಕೆ ತಗೊಂಡೋಗೋದಕ್ಕೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಈ ಗಾಡಿ ಸಿಗೋದು. ಸಕ್ಕದಾಗಿದೆ ಕಾರ್ ಇದು. ತಗೊಳ್ಳೋರಿದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಕಾರ್ ಹಂಗೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು i10 ಇದೆ. ರೆಡ್ ವೆಲ್ವೆಟ್. ಹಾ, ತುಂಬಾ ಚೆನ್ನಾಗಿದೆ. ಓಕೆ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸೂಪರ್ ಆಗಿದೆ. ಏನ್ ಹೇಳ್ತೀರಿ ಇದಕ್ಕೆ ಸರ್? ಇದು ರೇಟ್ ಜಾಸ್ತಿ ಸರ್. ಇದು ಏನು 2 ಲಕ್ಷ 10 ಲಕ್ಷ ಹೇಳ್ತೀರಾ? ತುಂಬಾ ಸರ್ ರೇಟು ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ನಾನು ಹೇಳ್ತೀನಿ ಸರ್. ಆದ್ರೆ 2010 ಮಾಡ್ಲು ಗಾಡಿ ಮಾತ್ರ 2010. 2 ಲಕ್ಷ ಮೇಲೆ ಇದೆ. ಸ್ವಲ್ಪ ರೇಟ್ ಕೇಳಿಕೊಂಡಿಲ್ಲ ನಾವು, ಎಷ್ಟಕ್ಕೆ ತಂದ್ವಿ ಏನ್ ಮಾಡಿದ್ವಿ ಅನ್ಬಿಟ್ಟು ಕೇಳೋಣ. ಗಾಡಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಸೂಪರ್ ಗಾಡಿ. ಲುಕ್, ಗುಡ್ ಲುಕ್, ಸೂಪರ್ ಆಗೈತೆ. ಸೇಲ್ಗಿದೆ. ಫೋನ್ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ನಾನು ಆನ್ಸರ್ ಹೇಳ್ತೇನೆ. ಹೆಚ್ಚು ಕಮ್ಮಿ ಎಷ್ಟಿರ್ಬೋದು? ಹೆಚ್ಚು ಕಮ್ಮಿ ಅಲ್ಲ, ನೋಡೋಣ ಫಸ್ಟ್. ಯಾಕೆಂದ್ರೆ ಎಷ್ಟು ಖರ್ಚಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ ಮಾಹಿತಿ. ತಿಳ್ಕೊಳ್ದೆಲ್ಲ ಹೇಳ್ಬಿಟ್ಟು ಜನಗಳಿಗೆ ಕನ್ಫ್ಯೂಸ್ ಮಾಡಿ ಆಮೇಲೆ ನಾಳೆ ದಿವಸ ಬಂದು ಕುತ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಇದು 2009 ಇದು. ಸ್ವಲ್ಪ ಎಲ್ಲ ಧೂಳು ಗೀಳೆಲ್ಲ ಈಗೆಲ್ಲ ಎಲ್ಲ ಉದ್ರ ಕಾಲ. ಉದ್ರ ಕಾಲ. ಇದು 165 ಆಗುತ್ತೆ ನೋಡಿ ಸರ್. 2009 ಮಾಡ್ಲು. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಆಯ್ತಾ? ಯಾರಿಗಾರು ಬೇಕು ಅನ್ನೋರಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡ್ಬೋದು. ಇಲ್ಲೊಂದು 2006 ಇದೆ. ಇದು 140 ಕೊಡ್ತೀನಿ ನೋಡಿ. ಇದು AC, ಪವರ್ ಸ್ಟೇರಿಂಗು ಎಲ್ಲ ಇದೆ.
ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಅಖಿಲ್ ಸಾಹೇಬ್ರೆ, ತುಂಬಾ ಚೆನ್ನಾಗಿದೆ. ಏನೆಲ್ಲ ಕ್ಲೀನ್ ಆಗಿ ಇಟ್ಟಿರ್ತೀರಾ ಕಾರ್ಗಳನ್ನ? ಸರ್ ನಾವು ಹಂಗೆ ಇಟ್ಟಿರ್ತೀವಿ, ಏನ್ ಹೇಳಿರ್ತೀವಿ ಅದೇ ತರ ಕೊಡ್ತೀವಿ ಸರ್. ಬೇರೆಯವರೆಲ್ಲ ಹೇಳಿ ಬನ್ನಿ 1 ಲಕ್ಷಕ್ಕೆ 3 ಗಾಡಿ ಕೊಡ್ತೀವಿ, 4 ಗಾಡಿ ಕೊಡ್ತೀವಿ, 40,000 ಕೊಡ್ತೀವಿ, 30,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ ಸೇಲ್ ಆಗೋಯ್ತು ಸರ್ ಅಂತ ಹೇಳ್ತಾರೆ. ದಯವಿಟ್ಟು ಯಾರಾದ್ರೂನು ಗಾಡಿಗಳು ತಗೊಬೇಕು ಅಂತ ಹೇಳಿದ್ರೆ ಜಿನಿಯನ್ ಪರ್ಸನ್ ಹತ್ರ ವ್ಯವಹಾರ ಮಾಡಿ. ಸುಮ್ಮನೆ ಎಲ್ಲೋ ಫುಟ್ಪಾತ್ ಮೇಲೆ ಇರೋ ಹತ್ರ ವ್ಯವಹಾರ ಮಾಡಿ ದುಡ್ಡು ಕಳ್ಕೊಂಡು ನೀವು ಡಾಕ್ಯುಮೆಂಟ್ಸು ಇಲ್ದಂಗೆ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಹತ್ರ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಎಲ್ಲೇ ತಗೊಂಡ್ರು ಪರಿಚಿತರ ಹತ್ರ, ಪರಿಚಯ ಇರೋ ಹತ್ರ ತಗೊಳ್ಳಿ. ನೀವು ನಮ್ಮವ್ರ ಹತ್ರ ತಗೊಳ್ಳಿ, ನಿಮಗೂ ಒಳ್ಳೇದಾಗುತ್ತೆ. ನೀವು ದುಡ್ಡನ್ನ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಇಕ್ಕಿರ್ತೀರಾ, ಆ ದುಡ್ಡನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ರಿಗೂ ಕಷ್ಟನೇ, ಎಲ್ರಿಗೂ ಆಸೆ ಇರುತ್ತೆ ಗಾಡಿ ತಗೊಂಡ್ರೆ ಓಡಾಡ್ಬೇಕು ಅಂತ. ಒಂದೇನ್ ಹೇಳೋದು ಅಂತ ಹೇಳಿದ್ರೆ, ಮೊದಲು ನಿಮ್ಮ ತಂದೆ ತಾಯಿನ ಕುಂಡಿಸ್ಕೊಂಡು ಓಡಾಡಿ, ನಿಮ್ಮ ಹೆಂಡತಿ ಮಕ್ಕಳು ಕುಂಡಿಸ್ಕೊಂಡು ಓಡಾಡಿ, ನೀವು ಚೆನ್ನಾಗಿರಿ. ಬೇರೆಯವ್ರು ಆಮೇಲೆ ಬೇರೆಯವ್ರದ್ದು ಯೋಚನೆ ಮಾಡಿ. ಫಸ್ಟ್ ನೀವು ನಿಮ್ ಕುಟುಂಬ ಚೆನ್ನಾಗಿರ್ಲಿ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ. ಯಾರೋ ಪಕ್ಕದವ್ನು ಕೊಡ್ಲಿಲ್ಲ, ಯಾರೋ ಡ್ರಾಪ್ ಕೊಡ್ಲಿಲ್ಲ, ಎಲ್ಲ ಹೋಗ್ಬೇಕಾಗಿತ್ತು, ಯಾರು ಕೊಡ್ಲಿಲ್ಲ ಅಂದ್ರೆ ನೀವು ಬೇಜಾರು ಮಾಡ್ಕೊಂತೀರಾ. ಇವ್ರ ಹತ್ರ ಯಾಕೆ ಕೇಳಕ್ ಹೋಗ್ಬೇಕು? 1 ಲಕ್ಷಕ್ಕೂ ಗಾಡಿ ಸಿಗುತ್ತೆ, 50,000 ಗಾಡಿ ಸಿಗುತ್ತೆ. 2 ವೀಲರ್ ರೇಟಲ್ಲಿ ಗಾಡಿ ಸಿಗ್ತಾ ಇತ್ರಿ. ಇವ್ರ ಹತ್ರ ಕೇಳ್ಕೊಂಡು ಅವಮಾನ ಅನುಭವಿಸ್ಕೊಳಕ್ ಹೋಗ್ಬೇಡಿ. ನಿಮ್ದೇ ಸ್ವಂತ ಒಂದು ಗಾಡಿ ಮಾಡ್ಕೊಂಡ್ಬಿಡಿ, ಟ್ರಾನ್ಸ್ಫರ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಓಕೆ.